ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಸ್ಟ್ರೋಕ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಸೊ ಸ್ಟ್ರೋಕ್ ಒಂದು ಇಂಪಾರ್ಟೆಂಟ್ ಟಾಪಿಕ್ ಇದೆ. ಎಕ್ಸಾಮಿನೇಷನ್ ಆ್ಯಸ್ ವೆಲ್ ಆ್ಯಸ್ ನಾವು ಕ್ಲಿನಿಕಲ್ಸ್ ಕೂಡ ಭಾಳ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಸ್ಟ್ರೋಕ್ ಅಂದರೆ ನೀವು ಕೇಳಿರ್ತೀರ, ಅವನಿಗೆ ಸ್ಟ್ರೋಕ್ ಆಗಿದೆ, ಆ ಪೇಷಂಟ್ಗೆ ಸ್ಟ್ರೋಕ್ ಇದೆ ಅಂತ. ಓಕೆ, ಸೊ ಸ್ಟ್ರೋಕನ್ನು ನಾವು CVA ಅಂತಲೂ ಕರಿಬಹುದು. ಓಕೆ, ಸಿ ಅಂದರೆ ಸೆರಿಬ್ರೋ, ವಿ ಫಾರ್ ವ್ಯಾಸ್ಕುಲಾರ್, ಎ ಸ್ಟ್ಯಾಂಡ್ ಫಾರ್ ಆಕ್ಸಿಡೆಂಟ್. ಓಕೆ, ಸೊ ಸ್ಟ್ರೋಕನ್ನು ನಾವು CVA ಅಥವಾ ಸೆರಿಬ್ರೋ ವ್ಯಾಸ್ಕುಲಾರ್ ಆಕ್ಸಿಡೆಂಟ್ ಅಂತ ಕರಿಬಹುದು, ಅಥವಾ ಬ್ರೇನ್ ಅಟ್ಯಾಕ್. ಸೊ ನಾವೇನಂತ ಕರಿಬಹುದು, ಬ್ರೇನ್ ಅಟ್ಯಾಕ್ ಅಥವಾ CVA ಸೆರಿಬ್ರೋ ವ್ಯಾಸ್ಕುಲಾರ್ ಆಕ್ಸಿಡೆಂಟ್. ಓಕೆ, ಸೊ ನಾವಿಲ್ಲಿ ಬ್ರೇನ್ ಅಟ್ಯಾಕ್. ಓಕೆ, ಸೊ ನೀವು ಕೇಳಿರ್ತೀರ ಹಾರ್ಟ್ ಅಟ್ಯಾಕ್ ಅಂತ. ಓಕೆ, ಹಾರ್ಟ್ ಅಟ್ಯಾಕ್ ಅಥವಾ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ MI ಅಂತ ಹೇಳ್ತೀವಲ್ಲ. ಸೊ ಅಲ್ಲಿ ಏನಾಗುತ್ತೆ, ನಮ್ಮ ಹಾರ್ಟ್ ಮಸಲ್ಸ್ಗೆ ಬ್ಲಡ್ ಫ್ಲೋ ಸರಿಯಾಗಿರೋದಿಲ್ಲ. ಓಕೆ, ಬ್ಲಡ್ ಹೋಗೋದಿಲ್ಲ, ಅದಕ್ಕೋಸ್ಕರ ನಮ್ಮ ಹಾರ್ಟ್ ಮಸಲ್ ಏನಾಗ್ತವೆ, ಡೆತ್ ಆಗ್ತವೆ. ಅದಕ್ಕೋಸ್ಕರ ನಮಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಇಲ್ಲಿ ಕೂಡ ಸಿಮಿಲರ್ ಆಗುತ್ತೆ. ಬ್ರೇನ್ ಅಟ್ಯಾಕ್ ಅಂದರೆ ನಮ್ಮ ಬ್ರೇನಿಗೆ ಜಾಸ್ತಿ ಬ್ಲಡ್ ಸಪ್ಲೈ ಹೋಗೋದಿಲ್ಲ. ಓಕೆ, ಬ್ಲಡ್ ಸಪ್ಲೈ ಏನಾಗುತ್ತೆ, ಕಡಿಮೆ ಆಗುತ್ತೆ, ಅಬ್ಸ್ಟ್ರಕ್ಷನ್ ಆಗುತ್ತೆ. ನಮ್ಮ ಬ್ರೇನ್ ತನಕ ಬ್ಲಡ್ ಸಪ್ಲೈ ಬ್ಲಡ್ ಹೋಗೋದಿಲ್ಲ. ಆವಾಗ ನಮ್ಮ ಬ್ರೇನ್ ಸೆಲ್ಸ್ ಇರ್ತವೆಲ್ಲ, ನಮ್ಮ ಬ್ರೇನ್ ಟಿಶ್ಯೂ ಏನಾಗುತ್ತೆ, ಡೆತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವೇನಂತ ಹೇಳ್ತೀವಿ, ಬ್ರೇನ್ ಅಟ್ಯಾಕ್. ಓಕೆ, ಸ್ಟ್ರೋಕ್ ಅಥವಾ ಸೆರಿಬ್ರೋ ವ್ಯಾಸ್ಕುಲಾರ್ ಆಕ್ಸಿಡೆಂಟ್. ಸೆರಿಬ್ರೋ ಅಂದರೆ ಸೆರಿಬ್ರಮ್, ನಮ್ಮ ಬ್ರೇನಲ್ಲಿ ಒಂದು ಪಾರ್ಟ್ ಇದೆ ಸರ್. ಓಕೆ, ಸೊ ನಮ್ಮ ಬ್ರೇನ್ನಲ್ಲಿ ಒಂದು ಪಾರ್ಟ್ ಇದೆ, ಸೆರಿಬ್ರಮ್ ಅಂತ. ಸೊ ವ್ಯಾಸ್ಕುಲಾರ್ ಮೀನ್ಸ್ ಬ್ಲಡ್ ವೆಸಲ್ಸ್. ಓಕೆ, ಸೆರಿಬ್ರೋ ವ್ಯಾಸ್ಕುಲಾರ್ ಅಂದರೆ ಬ್ಲಡ್ ವೆಸಲ್ಸ್ ಇಂದಿ ಸೆರಿಬ್ರಮಲ್ಲಿ ಏನಾಗಿದೆ, ಆಕ್ಸಿಡೆಂಟ್ ಆಗಿದೆ. ಓಕೆ, ಏನಾದರೂ ಪ್ರಾಬ್ಲಮ್ ಆಗಿದೆ, ಅದಕ್ಕೋಸ್ಕರ ನಮ್ಮ ಬ್ಲಡ್ ವೆಸಲ್ಸ್ ಏನು ಸರಿಯಾಗಿ ಕ್ಯಾರಿ ಮಾಡ್ತಾ ಇಲ್ಲ, ಬ್ಲಡ್ಡನ್ನು ಸರಿಯಾಗಿ ಕ್ಯಾರಿ ಮಾಡ್ತಾ ಇಲ್ಲ. ಓಕೆ, ಸೊ ಫಸ್ಟ್ ನಾವು ಇದರ ಡೆಫಿನೇಷನ್ ನೋಡಿದಾಗ, ಅ ಸ್ಟ್ರೋಕ್ ಈಸ್ ಆಲ್ಸೋ ನೋನ್ ಆ್ಯಸ್ ಸೆರಿಬ್ರೋ ವ್ಯಾಸ್ಕುಲಾರ್ ಆಕ್ಸಿಡೆಂಟ್. ಎಸ್ ಸರ್, ಇವಾಗ ನೋಡಿವಿ ಜಸ್ಟ್. ನೆಕ್ಸ್ಟ್, ಅಕರ್ಸ್ ವೆನ್ ದೇರ್ ಈಸ್ ಆ್ಯನ್ ಇಂಟರಪ್ಷನ್ ಆಫ್ ಬ್ಲಡ್ ಸಪ್ಲೈ ಟು ದಿ ಬ್ರೇನ್. ಹೌದು ಸರ್, ನಮಗೆ ಸ್ಟ್ರೋಕ್ ಯಾವಾಗ ಆಗುತ್ತೆ, ಇಂಟರಪ್ಷನ್ ಆಗಿದೆ, ಅಬ್ಸ್ಟ್ರಕ್ಷನ್ ಆಗಿದೆ, ಬ್ಲಡ್ ಫ್ಲೋ ಅಬ್ಸ್ಟ್ರಕ್ಷನ್ ಆಗಿದೆ, ನಮ್ಮ ಬ್ರೇನಿಗೆ ತನಕ ಬ್ಲಡ್ ಫ್ಲೋ ಸರಿಯಾಗಿ ಹೋಗ್ತಾ ಇಲ್ಲ. ನೆಕ್ಸ್ಟ್, ಲೀಡಿಂಗ್ ಟು ಸೆಲ್ ಡೆತ್ ಆ್ಯಂಡ್ ಲಾಸ್ ಆಫ್ ಬ್ರೇನ್ ಫಂಕ್ಷನ್. ಹೌದು ಸರ್, ಇಲ್ಲಿ ಏನಾಗ್ತಾ ಇದೆ, ನಮ್ಮ ಬ್ರೇನ್ ಸೆಲ್ಸ್ಗೆ ಬ್ಲಡ್ ಸಪ್ಲೈ ಇರಲಾರ್ದಾಗ ಏನಾಗುತ್ತೆ, ಇಲ್ಲಿ ಬ್ರೇನ್ ಸೆಲ್ಸ್ಗಳು ಡೆತ್ ಆಗಬಹುದು. ಓಕೆ, ಮತ್ತು ಅದ್ರ ಫಂಕ್ಷನ್ ಕೂಡ ಏನು ಮಾಡೋದಿಲ್ಲ. ಓಕೆ, ಲಾಸ್ ಆಫ್ ಬ್ರೇನ್ ಫಂಕ್ಷನ್, ಬ್ರೇನ್ ಏನು ಮಾಡೋದಿಲ್ಲ, ಫಂಕ್ಷನ್ ಸರಿಯಾಗಿ ಮಾಡೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ನಾವು ಕ್ಲಾಸಿಫಿಕೇಷನ್ ಟೈಪ್ಸ್ ಆಫ್ ಸ್ಟ್ರೋಕ್ ನೋಡಿದಾಗ, ಟೈಪ್ಸ್ ಆಫ್ ಸೆರಿಬ್ರೋ ವ್ಯಾಸ್ಕುಲಾರ್ ಆಕ್ಸಿಡೆಂಟ್ ನಾವು ನೋಡಿದಾಗ, ಸೊ ಇದರಲ್ಲಿ ನಾವು 3 ಟೈಪ್ಸ್ ಡಿವೈಡ್ ಮಾಡ್ತೀವಿ. ಓಕೆ, ಸೊ ಫಸ್ಟ್ ಏನಿದೆ ಇಲ್ಲಿ ಇಸ್ಚೆಮಿಕ್, ಸೆಕೆಂಡ್ ಒನ್ ಏನಿದೆ ಹೆಮೊರೇಜಿಕ್, ಥರ್ಡ್ ಒನ್ ಏನಿದೆ ಟ್ರಾನ್ಸಿಯಂಟ್ ಇಸ್ಚೆಮಿಕ್ ಅಟ್ಯಾಕ್. ಓಕೆ, ಸೊ ಫಸ್ಟ್ ಇಸ್ಚೆಮಿಕ್ ಅಂದರೆ, ಸೊ ಬ್ಲಡ್ ಫ್ಲೋ ಏನಾಗಿದೆ, ರೆಡ್ಯೂಸ್ ಆಗಿದೆ. ಓಕೆ, ಅದಕ್ಕೆ ಏನಂತೀವಿ ನಾವು, ಇಸ್ಚೆಮಿಯಾ ಅಂತ ಹೇಳ್ತೀವಿ. ಓಕೆ, ಬ್ಲಡ್ ಫ್ಲೋ ರೆಡ್ಯೂಸ್ ಆಗಿದೆ ಬ್ರೇನಿಗೆ, ಅದಕ್ಕೆ ನಾವು ಏನಂತ ಹೇಳ್ತೀವಿ, ಇಸ್ಚೆಮಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನಿದೆ ಇಲ್ಲಿ ಹಿಮೊರೆಜಿಕ್. ಓಕೆ, ಸೊ ಹಿಮೊರೆಜಿಕ್ ಅಂದರೆ, ಸೊ ಇದೊಂದು ಬ್ಲಡ್ ವೆಸಲ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಬ್ಲಡ್ ವೆಸಲ್ ಇದೆ, ಸೊ ಈ ಥರ ಬ್ಲಡ್ ಹೋಗ್ತಾ ಇದೆ. ಓಕೆ, ಈ ಥರ ಬ್ಲಡ್ ಸಪ್ಲೈ ಆಗ್ತಾ ಇದೆ ನಮ್ಮ ಬ್ರೇನಿಗೆ. ಓಕೆ, ಇಲ್ಲಿ ನಮ್ಮ ಬ್ರೇನ್ ಇದೆ, ನಮ್ಮ ಬ್ರೇನಿಗೆ ಬ್ಲಡ್ ಸಪ್ಲೈ ಆಗ್ತಾ ಇದೆ. ಸೊ ಸೆಂಟ್ರಲ್ಲಿ ಏನಾಗ್ತು, ಸೆಂಟ್ರಲ್ಲಿ ಇಲ್ಲಿ ಏನಾದರೂ ನಮ್ಮ ಬ್ಲಡ್ ವೆಸಲ್ ಇರುತ್ತಲ್ಲ, ನಮ್ಮ ಬ್ಲಡ್ ವೆಸಲ್ಸ್ ಆರ್ಟ್ರಿ ಇರುತ್ತಲ್ಲ, ಅದೇನಾಯಿತು, ಡ್ಯಾಮೇಜ್ ಆಯಿತು ಅಂತ ಅಂದ್ಕೊಳ್ಳಿ. ಈ ಪ್ಲೇಸಲ್ಲಿ ಡ್ಯಾಮೇಜ್ ಆಯಿತು ಅಂದರೆ, ಈ ಪ್ಲೇಸಲ್ಲಿ ಏನಾಗುತ್ತೆ, ಬ್ಲಡ್ ಫ್ಲೋ ಆಗುತ್ತೆ, ಹೆಮೊರೇಜ್ ಆಗುತ್ತೆ, ಬ್ಲಡ್ ಎಲ್ಲ ಇಲ್ಲೇ ಹೊರಗಡೆ ಹೋಗಿಬಿಡುತ್ತೆ. ಓಕೆ, ಸೊ ಬ್ಲಡ್ ಎಲ್ಲ ಇಲ್ಲೇ ಹೊರಗಡೆ ಹೋಗಿದ್ರೆ ನಮ್ಮ ಬ್ರೇನ್ ತನಕ ಬ್ಲಡ್ ಸಪ್ಲೈ ಹೋಗೋದಿಲ್ಲ. ಅದಕ್ಕೆ ನಾವು ಏನಂತ ಹೇಳ್ತೀವಿ, ಹೆಮೊರೇಜಿಕ್ ಶಾಕ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಇಲ್ಲಿ ನಾವು ನೋಡಿದಾಗ ಏನಿದೆ, ಟ್ರಾನ್ಸಿಯಂಟ್ ಇಸ್ಚೆಮಿಕ್ ಅಟ್ಯಾಕ್. ಟ್ರಾನ್ಸಿಯಂಟ್ ಅಂದರೆ ಕಂಪ್ಲೀಟ್ ಆಗಿರೋದಿಲ್ಲ, ಕಂಪ್ಲೀಟ್ ಅಂದರೆ ಫುಲ್ ಪರ್ಮನೆಂಟ್ ಆಗಿರೋದಿಲ್ಲ. ಇದೇನಿರುತ್ತೆ, ಟೆಂಪೋರರಿ. ಓಕೆ, ಟೆಂಪೊರರಿ ಇಸ್ಚೆಮಿಕ್ ಅಟ್ಯಾಕ್ ಅಂದರೆ ಸ್ವಲ್ಪ ಟೈಮ್ಗೋಸ್ಕರ, 5 ನಿಮಿಷಕ್ಕೋಸ್ಕರ, 5 ಸೆಕೆಂಡ್ಗೋಸ್ಕರ, 10 ನಿಮಿಷಕ್ಕೋಸ್ಕರ ಅಷ್ಟೇ ಬ್ಲಡ್ ಫ್ಲೋ ಸ್ಟಾಪ್ ಆಗುತ್ತೆ ಬ್ರೇನಿಗೆ. ಅದಕ್ಕೆ ನಾವೇನಂತ ಹೇಳ್ತೀವಿ, ಟ್ರಾನ್ಸಿಯಂಟ್ ಇಸ್ಚೆಮಿಕ್ ಅಟ್ಯಾಕ್ ಅಂತ ಹೇಳ್ತೀವಿ. ಓಕೆ, ಸೊ ಇವಾಗ ನಾವು ಇಸ್ಚೆಮಿಕ್ ಸ್ಟ್ರೋಕ್ ಇದೆಯಲ್ಲ, ಸೊ ಇಸ್ಚೆಮಿಕ್ ಸ್ಟ್ರೋಕ್ ಒಳಗಡೆ ನಾವು 2 ಡಿವೈಡ್ ಮಾಡ್ತೀವಿ. ಓಕೆ, 2 ಟೈಪ್ಸಲ್ಲಿ ಡಿವೈಡ್ ಮಾಡ್ತೀವಿ. ಸೊ ಇಲ್ಲಿ ನಾವು ಒಂದು ನೋಡ್ಬೋದು ಥ್ರೋಂಬೋಟಿಕ್ ಸ್ಟ್ರೋಕ್, ಸೊ ಇನ್ನೊಂದು ನೋಡ್ಬೋದು ಎಂಬೋಲಿಕ್ ಸ್ಟ್ರೋಕ್ ಅಂತ. ಓಕೆ, ಸೊ ನಾವು ಇದು ನೆಕ್ಸ್ಟ್ ನೋಡೋಣ. ಥ್ರೋಂಬೋಟಿಕ್ ಅಂದರೆ ಥ್ರೋಂಬಸ್ ಫಾರ್ಮೇಷನ್ ಆಗುತ್ತೆ. ಓಕೆ, ಏನಾಗುತ್ತೆ, ಥ್ರೋಂಬಸ್ ಫಾರ್ಮೇಷನ್ ಆಗುತ್ತೆ, ಬ್ಲಡ್ ವೆಸಲ್ ಒಳಗಡೆ ಥ್ರೋಂಬಸ್
ಫಾರ್ಮೇಷನ್ ಆಗುತ್ತೆ, ಅದೇ ಪ್ಲೇಸಲ್ಲಿ ಥ್ರೋಂಬಸ್ ಫಾರ್ಮೇಷನ್ ಆಗಿ ಅದೇ ಪ್ಲೇಸಲ್ಲಿ ಏನು ಮಾಡುತ್ತೆ, ಬ್ಲಾಕ್ ಮಾಡುತ್ತೆ ಅಥವಾ ಅಬ್ಸ್ಟ್ರಕ್ಷನ್ ಮಾಡುತ್ತೆ. ಅದಕ್ಕೆ ನಾವು ಏನಂತ ಹೇಳ್ತೀವಿ, ಥ್ರೋಂಬೋಟಿಕ್ ಸ್ಟ್ರೋಕ್. ಎಂಬೋಲಿಕ್ ಸ್ಟ್ರೋಕ್ ಅಂದರೆ ಸೊ ಬೇರೆ ಪ್ಲೇಸಲ್ಲಿ ಏನಾಗುತ್ತೆ, ಬ್ಲಡ್ ಕ್ಲಾಟ್ ಫಾರ್ಮೇಷನ್ ಆಗುತ್ತೆ. ಬೇರೆ ಪ್ಲೇಸ್ ಅಂದರೆ ಡಿಫರೆಂಟ್ ಪ್ಲೇಸಲ್ಲಿ ಬ್ಲಡ್ ಕ್ಲಾಟ್ ಫಾರ್ಮ್ ಆಗುತ್ತೆ. ಆ ಬ್ಲಡ್ ಕ್ಲಾಟ್ ಬಂದು ಬ್ರೈನಲ್ಲಿ ಕುಂತ್ಕೊಂಡು ಬೀಳುತ್ತೆ. ಓಕೆ, ಬ್ರೈನಲ್ಲಿ ಬ್ಲಡ್ ವೆಸಲ್ಸ್ ಇರ್ತಾವಲ್ಲ, ಆ ಬ್ಲಡ್ ವೆಸಲ್ಸಲ್ಲಿ ಕುಂತ್ಕೊಂಡು ಬಿಡುತ್ತೆ, ಬ್ಲಾಕ್ ಮಾಡುತ್ತೆ, ಅಬ್ಸ್ಟ್ರಕ್ಷನ್ ಮಾಡುತ್ತೆ. ಇದಕ್ಕೆ ನಾವು ಎಂಬೋಲಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಇದರ ಡೆಫಿನೇಷನ್ ಎಲ್ಲ ನಾವು ನೋಡೋಣ. ಫಸ್ಟ್ ಇಸ್ಚೆಮಿಕ್ ಸ್ಟ್ರೋಕ್. ಸೊ ಜಾಸ್ತಿ ನಮ್ಗೆ ಕಾಣೋದು ಯಾವುದಂದರೆ ಇಸ್ಚೆಮಿಕ್ ಸ್ಟ್ರೋಕ್ ನಮಗೆ ಕಾಣಿಸುತ್ತೆ ಜಾಸ್ತಿ ಜನರ ಹತ್ರ. ಓಕೆ, ಇಸ್ಚೆಮಿಕ್ ಸ್ಟ್ರೋಕ್, ದಿಸ್ ಈಸ್ ಅ ಟೈಪ್ ಅಕೌಂಟ್ಸ್ ಫಾರ್ ಅಪ್ರಾಕ್ಸಿಮೇಟ್ಲಿ 87 ಆಫ್ ದಿ ಆಲ್ ಸ್ಟ್ರೋಕ್. ಹೌದು ಸರ್, ಜಾಸ್ತಿ ನಮಗೆ ಕಾಣೋದು ಯಾವುದು, ಇಸ್ಚೆಮಿಕ್ ಸ್ಟ್ರೋಕ್ ನಮಗೆ ಜಾಸ್ತಿ ಕಾಣಿಸುತ್ತೆ. ಓಕೆ, ಅಕರ್ಸ್ ವೆನ್ ಅ ಬ್ಲಡ್ ವೆಸಲ್ ಸಪ್ಲೈಯಿಂಗ್ ಬ್ಲಡ್ ಟು ದಿ ಬ್ರೈನ್ ಈಸ್ ಅಬ್ಸ್ಟ್ರಕ್ಟೆಡ್. ಹೌದು ಸರ್, ಬ್ಲಡ್ ವೆಸಲ್ ಏನು ಮಾಡ್ತಾ ಇದೆ, ನಮ್ಮ ಬ್ರೈನ್ ತನ ಬ್ಲಡ್ ತೊಗೊಂಡು ಹೋಗ್ತಾ ಇದೆ, ಅದರಲ್ಲಿ ಏನಾಗಿದೆ, ಅಬ್ಸ್ಟ್ರಕ್ಷನ್ ಆಗಿದೆ. ಅದಕ್ಕೋಸ್ಕರ ಏನಾಗ್ತಾ ಇದೆ ಇಲ್ಲಿ, ಇಸ್ಚೆಮಿಕ್ ಸ್ಟ್ರೋಕ್. ಓಕೆ, ಸೊ ಬ್ಲಡ್ ವೆಸಲ್ಸ್ ಏನು ಮಾಡ್ತಾ ಇದ್ದಾವೆ, ಇಲ್ಲಿ ಅಬ್ಸ್ಟ್ರಕ್ಷನ್ ಆಗ್ತಾ ಇದೆ. ಬ್ಲಡ್ ವೆಸಲ್ಸಲ್ಲಿ ಅಬ್ಸ್ಟ್ರಕ್ಷನ್ ಆಗ್ತಾ ಇದೆ, ಬ್ಲಡ್ ಸರಿಯಾಗಿ ಸಪ್ಲೈ ಇಲ್ಲ ಬ್ರೈನ್ಗೆ, ಬ್ರೈನ್ ಸರಿಯಾಗಿ ಫಂಕ್ಷನ್ ಮಾಡೋದು ಬಿಡುತ್ತೆ. ಓಕೆ, ನೆಕ್ಸ್ಟ್ ಇಟ್ ಕ್ಯಾನ್ ಬಿ ಫರ್ದರ್ ಡಿವೈಡೆಡ್ ಇಂಟು. ಸೊ ಇದಕ್ಕೆ ನಾವು 2 ಪಾರ್ಟಾಗಿ ಡಿವೈಡ್ ಮಾಡಿದ್ವಿ. ಓಕೆ, ಒಂದು ಥ್ರೋಂಬೋಟಿಕ್ ಸ್ಟ್ರೋಕ್ caused by the blood clot that form in the artery ಸಪ್ಲೈಯಿಂಗ್ ಬ್ಲಡ್ ಟು ದಿ ಬ್ರೈನ್. ಹೌದು, ಇಲ್ಲಿ ಏನಾಗಿದೆ, ಬ್ಲಡ್ ಕ್ಲಾಟ್ ಫಾರ್ಮೇಷನ್ ಆಗಿದೆ. ಆ ಬ್ಲಡ್ ಕ್ಲಾಟ್ ಫಾರ್ಮೇಷನ್ ಆಗಿ ಏನು ಮಾಡ್ತಾ ಇದೆ, ಇಲ್ಲಿ ನಾವು ನೋಡ್ಬೋದು. ಸೊ ಈ ಕಡೆಯಿಂದ ಈ ಕಡೆ ಬ್ಲಡ್ ಹೋಗ್ತಾ ಇದೆ. ಓಕೆ, ಸೊ ಇಲ್ಲಿ ಏನಾಗಿದೆ, ಥ್ರೋಂಬಸ್ ಫಾರ್ಮೇಷನ್ ಆಗಿದೆ. ಓಕೆ, ಬ್ಲಡ್ ಕ್ಲಾಟ್ ಫಾರ್ಮೇಷನ್ ಆಗಿದೆ. ಅದು ಏನು ಮಾಡ್ತಾ ಇದೆ, ಬ್ಲಡ್ ಫ್ಲೋವನ್ನು ಅಬ್ಸ್ಟ್ರಕ್ಟ್ ಮಾಡ್ತಾ ಇದೆ. ಓಕೆ, ಬ್ಲಡ್ ಫ್ಲೋವನ್ನು ಇದು ಅಬ್ಸ್ಟ್ರಕ್ಟ್ ಮಾಡ್ತಾ ಇದೆ. ನೆಕ್ಸ್ಟ್ ಎಂಬೋಲಿಕ್ ಸ್ಟ್ರೋಕ್. ಎಂಬೋಲಿಕ್ ಸ್ಟ್ರೋಕ್ ಅಂದರೆ ಅಕರ್ಸ್ ವೆನ್ ಅ ಬ್ಲಡ್ ಕ್ಲಾಟ್ ಆರ್ ಡೆಬ್ರೀಸ್ ಫಾರ್ಮ್ಸ್ ಅವೇ ಫ್ರಮ್ ದಿ ಬ್ರೈನ್. ಓಕೆ, ಸೊ ಇವು ಬ್ಲಡ್ ಕ್ಲಾಟ್ ಎಲ್ಲಿ ಫಾರ್ಮ್ ಆಗಿದೆ, ಅವೇ ಫ್ರಮ್ ದಿ ಬ್ರೈನಲ್ಲಿ ಫಾರ್ಮ್ ಆಗಿಲ್ಲ, ಅವೇ ಫ್ರಮ್ ದಿ ಬ್ರೈನ್ ಫಾರ್ಮ್ ಆಗಿದೆ. ಓಕೆ, ಅಂದರೆ ನಮ್ಮ ಎಕ್ಸಾಂಪಲ್ ನಾವು ಏನು ತೊಗೊಳ್ಳೋಣ, ಹಾರ್ಟ್ ಹತ್ರ ಏನಾಗಿದೆ ಸರ್, ಹಾರ್ಟ್ ಹತ್ರ ಬ್ಲಡ್ ಕ್ಲಾಟ್ ಫಾರ್ಮ್ ಆಗಿದೆ. ಅದು ಏನಾಗುತ್ತೆ, ಸರ್ಕ್ಯುಲೇಷನ್ನಿಂದ ಬ್ರೈನ್ ತನಕ ಹೋಗ್ಬೋದು ಅಲ್ಲ, ಆಫನ್ ಇನ್ ದಿ ಹಾರ್ಟ್. ಇಲ್ಲಿ ಸೊ ಇಲ್ಲಿ ನೋಡ್ಬೋದು ನೀವು, ಹಾರ್ಟ್ ಒಳಗಡೆ ಏನಾಗಿದೆ ಸರ್, ಏನಾಗಿದೆ, ಬ್ಲಡ್ ಕ್ಲಾಟ್ ಫಾರ್ಮ್ ಆಗಿದೆ. ಅದು ಸರ್ಕ್ಯುಲೇಷನ್ ಮುಖಾಂತರ ನಮ್ಮ ಬ್ರೈನ್ ತನಕ ಹೋಗಿ ಅಲ್ಲಿ ಅಬ್ಸ್ಟ್ರಕ್ಷನ್ ಮಾಡುತ್ತೆ ಆ್ಯಂಡ್ ಟ್ರಾವೆಲ್ ಥ್ರೂ ದಿ ಬ್ಲಡ್ ಸ್ಟ್ರೀಮ್ ಟು ದಿ ಲಾಡ್ಜ್ ಇನ್ ದಿ ನ್ಯಾರೋಯೆಸ್ಟ್ ಬ್ರೈನ್ ಆರ್ಟ್ರೀಸ್. ಹೌದು ಸರ್. ಓಕೆ, ಸೊ ಎಲ್ಲಿ ನ್ಯಾರೋ ಇರುತ್ತೆ ಅಲ್ಲ, ಎಲ್ಲಿ ಚಿಕ್ಕ ಪಾರ್ಟ್ ಇರುತ್ತೆ ಅಲ್ಲ, ಆ ಪಾರ್ಟಲ್ಲಿ ಹೋಗಿ ಅದು ಸಿಕ್ಕಿಬೀಳುತ್ತೆ, ಆ ಪಾರ್ಟಲ್ಲಿ ಹೋಗಿ ಅದು ಅಬ್ಸ್ಟ್ರಕ್ಟ್ ಮಾಡುತ್ತೆ. ನಾವು ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ದೊಡ್ಡ ಆರ್ಟ್ರಿ ಇತ್ತು. ಓಕೆ, ಸೊ ಅದು ಹೋಗಿ ಡಿವೈಡ್ ಆಗುತ್ತೆ ಚಿಕ್ಕ ಚಿಕ್ಕ ಆರ್ಟ್ರಿಯಲ್ಲೆಲ್ಲ. ಸೊ ಅಲ್ಲಿ ಹೋಗಿದ್ದು ಏನು ಮಾಡಿದೆ, ಅಬ್ಸ್ಟ್ರಕ್ಷನ್ ಮಾಡಿದೆ. ಓಕೆ, ಅಬ್ಸ್ಟ್ರಕ್ಷನ್ ಮಾಡಿದೆ. ಇದಕ್ಕೆ ನಾವೇನಂತ ಹೇಳ್ತೀವಿ, ಎಂಬೋಲಿಕ್ ಸ್ಟ್ರೋಕ್. ಎಂಬೋಲಿಕ್ ಸ್ಟ್ರೋಕ್. ಓಕೆ, ಥ್ರೋಂಬಸ್ ಅಂದರೆ ಅದೇ ಪ್ಲೇಸಲ್ಲಿ ಫಾರ್ಮೇಷನ್ ಆಗುತ್ತೆ, ಎಂಬೋಲಿಕ್ ಅಂದರೆ ಬೇರೆ ಪ್ಲೇಸಲ್ಲಿ ಫಾರ್ಮೇಷನ್ ಆಗಿ ಫ್ಲೋ ಆಗಿ ಹೋಗುತ್ತೆ. ಓಕೆ, ನೆಕ್ಸ್ಟ್ ಹೆಮೊರೆಜಿಕ್ ಸ್ಟ್ರೋಕ್ ಅಂದರೆ ಏನು ನೋಡೋಣ. ಓಕೆ, ದಿಸ್ ಟೈಪ್ ಅಕರ್ಸ್ ವೆನ್ ಅ ಬ್ಲಡ್ ವೆಸಲ್ ಇನ್ ದಿ ಬ್ರೈನ್ ಬರ್ಸ್ಟ್ ಲೀಡಿಂಗ್ ಟು ದಿ ಬ್ಲೀಡಿಂಗ್. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಹೆಮೊರೆಜಿಕ್ ಸ್ಟ್ರೋಕ್ ಅಂದರೆ ಬ್ಲಡ್ ವೆಸಲ್ ಇನ್ ದಿ ಬ್ರೈನ್. ಸೊ ನಮ್ಮ ಬ್ರೈನಲ್ಲಿ ಬ್ಲಡ್ ವೆಸಲ್ಸ್ ಇರ್ತವೆಲ್ಲ, ಅವು ಏನಾಗುತ್ತವೆ, ಬರ್ಸ್ಟ್ ಆಗ್ತವೆ, ಅಂದರೆ ಇಂಜುರಿ ಆಗ್ತವೆ, ಏನಾಗ್ತವೆ, ಟಿಯರ್ ಆಗ್ತವೆ, ರಪ್ಚರ್ ಆಗ್ತವೆ, ಲೀಡಿಂಗ್ ಟು ದಿ ಬ್ಲೀಡಿಂಗ್ ಇನ್ ದಿ ಅರೌಂಡ್ ದಿ ಬ್ರೈನ್. ಸೊ ಎಲ್ಲಿ ಬ್ಲೀಡಿಂಗ್ ಆಗುತ್ತೆ, ಬ್ರೈನ್ ಒಳಗಡೆ ಅಥವಾ ಅರೌಂಡ್ ದಿ ಬ್ರೈನ್ ಏನಾಗುತ್ತೆ, ಇಲ್ಲಿ ಬ್ಲೀಡಿಂಗ್ ಆಗುತ್ತೆ. ಓಕೆ, ಸೊ ನಾವು ಇಲ್ಲೊಂದು ಏನು ಮಾಡೋಣ, ಇದೇನಿದೆ, ಬ್ಲಡ್ ವೆಸಲ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಈ ಪ್ಲೇಸಲ್ಲಿ ನಾವು ಝೂಮ್ ಮಾಡಿ ನೋಡಿದಾಗ ಅಲ್ಲೇನಾಗಿದೆ ಬ್ಲಡ್ ವೆಸಲ್ ರಪ್ಚರ್ ಆಗಿದೆ. ಓಕೆ, ಬ್ಲಡ್ ವೆಸಲ್ ರಪ್ಚರ್ ಆಗಿದೆ ಅಂದರೆ ಎಲ್ಲ ಬ್ಲಡ್ ಈ ಕಡೆನೇ ಹೋಗುತ್ತೆ. ಇಲ್ಲೇ ಇದೇ ಪ್ಲೇಸಲ್ಲಿ ಏನಾಗುತ್ತೆ, ಇದೇ ಪ್ಲೇಸಲ್ಲಿ ಬ್ಲೀಡಿಂಗ್ ಆಗುತ್ತೆ. ಸೊ ಮುಂದ್ಗಡೆ ಬ್ಲಡ್ ಹೋಗೋದಿಲ್ಲ, ಯಾಕಂದರೆ ಎಲ್ಲ ಬ್ಲಡ್ ಇದೇ ಪ್ಲೇಸಲ್ಲಿ ಏನಾಗ್ತಾ ಇದೆ, ಬ್ಲೀಡಿಂಗ್ ಆಗ್ತಾ ಇದೆ, ಮುಂದ್ಗಡೆ ಹೋಗೋದಿಲ್ಲ. ಅದಕ್ಕೆ ನಾವು ಏನಂತ ಹೇಳ್ತೀವಿ, ಹೆಮೊರೆಜಿಕ್ ಸ್ಟ್ರೋಕ್. ಓಕೆ, ಇಟ್ ಕ್ಯಾನ್ ಬಿ ಕಾಸ್ಡ್ ಬೈ ದಿ ಕಂಡೀಷನ್ ಸಚ್ ಆಸ್ ಹೈಪರ್ ಟೆನ್ಷನ್. ಹೌದು ಸರ್. ಓಕೆ, ಸೊ ಹೈಪರ್ ಟೆನ್ಷನ್ ಪೇಷಂಟಲ್ಲಿ ನಾವು ಇದು ನೋಡ್ಬೋದು, ಅಥವಾ ಎನ್ಯೂರಿಸಮ್ ಅಂದರೆ ಸೊ ವೀಕ್ ಬ್ಲಡ್ ವೆಸಲ್ಸ್ ಇರ್ತವೆ, ಆ ವೀಕ್ ಬ್ಲಡ್ ವೆಸಲ್ಸಲ್ಲಿ ಅದು ಬಲೂನ್ ಥರ ಹೋಗಿಬಿರುತ್ತೆ, ಬಲೂನ್ ಥರ ಬಲ್ಜ್ ಆಗಿ ಅದು ರಪ್ಚರ್ ಆಗುತ್ತೆ. ಓಕೆ, ಸೊ ಪ್ರೆಷರ್ ಜಾಸ್ತಿ ಆದಾಗ ಏನಾಗುತ್ತೆ, ಬ್ಲಡ್ ವೆಸಲ್ಸ್ ರಪ್ಚರ್ ಆಗ್ತವೆ, ಒಡೆದೋಗ್ಬಿಡ್ತವೆ, ಅದೇ ಪ್ಲೇಸಲ್ಲಿ ಬ್ಲೀಡಿಂಗ್ ಆಗುತ್ತೆ. ಅದಕ್ಕೋಸ್ಕರ ಬ್ಲಡ್ ಸಪ್ಲೈ ಬೇರೆ ಪಾರ್ಟ್ಸ್ಗಳಿಗೆ ಕಡಿಮೆ ಹೋಗುತ್ತೆ. ಅದಕ್ಕೆ ಏನಂತ ಹೇಳ್ತೀವಿ, ಹೆಮೊರೆಜಿಕ್ ಶಾಕ್. ಓಕೆ, ಸೊ ನೆಕ್ಸ್ಟ್ ಯಾವ ಟೈಪ್ ಇದೆ ಅಂತ ನೋಡಿದಾಗ ಟ್ರಾನ್ಸಿಯಂಟ್ ಇಸ್ಚೆಮಿಕ್ ಅಟ್ಯಾಕ್. ಇದು ಕೂಡ ವೆರಿ ಕಾಮನ್. ಓಕೆ, ಇದು ಕೂಡ ವೆರಿ ಕಾಮನ್ ಇದೆ. ಓಕೆ, ಟ್ರಾನ್ಸಿಯಂಟ್ ಇಸ್ಚೆಮಿಕ್ ಅಟ್ಯಾಕ್ ಅಥವಾ TIA ಅಂತಲೂ ಹೇಳ್ಬೋದು, ಅಥವಾ ಇದನ್ನು ನಾವು ಮಿನಿ ಸ್ಟ್ರೋಕ್. ಓಕೆ, ಮಿನಿ ಅಂದರೆ ಶಾರ್ಟ್ ಟರ್ಮ್ ಇದೆ ಸರ್, ಇದು 5 ನಿಮಿಷ, 10 ನಿಮಿಷ, 1 ನಿಮಿಷ, 5 ಸೆಕೆಂಡ್ ಅಂತಲೂ ನಾವು ಹೇಳ್ಬೋದು. ಓಕೆ, ಸೊ ವೆರಿ ಶಾರ್ಟ್ ಟೈಮ್, ಅದಕ್ಕೋಸ್ಕರ ನಾವೇನಂತ ಹೇಳ್ತೀವಿ, ಇದು ಮಿನಿ ಸ್ಟ್ರೋಕ್. ಮಿನಿ ಅಂದರೆ ಚಿಕ್ಕದು. ಓಕೆ, ಹ್ಯಾಪನ್ಸ್ ವೆನ್ ದೇರ್ ಈಸ್ ಅ ಟೆಂಪರರಿ ಡಿಸ್ರಪ್ಷನ್ ಇನ್ ದಿ ಬ್ಲಡ್ ಸಪ್ಲೈ ಟು
ಪಾರ್ಟ್ ಆಫ್ ದಿ ಬ್ರೈನ್. ಹೌದು ಸರ್, ಯಾವಾಗ ಆಗ್ತಾ ಇದೆ? ಟೆಂಪರರಿ ಬ್ಲಡ್ ಸಪ್ಲೈ ಏನಾಗ್ತಾ ಇದೆ? ಅಬ್ಸ್ಟ್ರಕ್ಷನ್ ಆಗ್ತಾ ಇದೆ. ಟೆಂಪರರಿ ಬ್ಲಡ್ ಸಪ್ಲೈ ಏನಾಗ್ತಾ ಇದೆ? ಸ್ಟಾಪ್ ಆಗ್ತಾ ಇದೆ ನಮ್ಮ ಬ್ರೈನ್ ತನ. ಅದಕ್ಕೆ ನಾವು ಏನಂತ ಹೇಳ್ತೀವಿ? ಟ್ರಾನ್ಸಿಯಂಟ್ ಇಸ್ಚೆಮಿಕ್ ಅಟ್ಯಾಕ್ ಅಂತ ಹೇಳ್ತೀವಿ. ಓಕೆ, ಐ ಥಿಂಕ್ ನಿಮಗೆ ಟೈಪ್ಸ್ ಅಥವಾ ಕ್ಲಾಸಿಫಿಕೇಶನ್ ಅರ್ಥ ಆಗಿರ್ಬೋದು. ಸೊ ಯಾವ್ಯಾವ ಕ್ಲಾಸಿಫಿಕೇಶನ್ ಇದೆ? ಇಸ್ಚೆಮಿಕ್, ಹೆಮೊರೇಜಿಕ್, ಟ್ರಾನ್ಸಿಯಂಟ್ ಇಸ್ಚೆಮಿಕ್ ಅಟ್ಯಾಕ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ನಾವು ಕಾಸಸ್. ಓಕೆ, ಸೊ ಕಾರಣಗಳು ಏನಿವೆ ಅಂತ ನೋಡಿದಾಗ, ಸೊ ಫಸ್ಟ್ ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ, ಸೊ ಇವು ನಿಮ್ಮ ಕಂಟ್ರೋಲಲ್ಲಿ ಇಲ್ಲ, ನೀವು ಅದನ್ನು ಮಾಡಿಫೈ ಮಾಡೋಕ್ಕೆ ಆಗೋದಿಲ್ಲ. ಎಕ್ಸಾಂಪಲ್ ಏಜ್, ಎಷ್ಟು ಜಾಸ್ತಿ ಏಜ್ ಆಗುತ್ತೆ ಅಷ್ಟು ಚಾನ್ಸಸ್ ನಮಗೆ ಇರುತ್ತೆ. ನೆಕ್ಸ್ಟ್ ಜೆಂಡರ್, ಸೊ ಯಾರ ಹತ್ರ ಜಾಸ್ತಿ ಆಗೋ ಚಾನ್ಸಸ್ ಇದೆ ಅಂದರೆ ಫೀಮೇಲ್. ಓಕೆ, ಸೊ ಫೀಮೇಲ್ ಪೇಷಂಟ್ಗಳು ಜಾಸ್ತಿ ಡೆತ್ ಆಗ್ತಾರೆ ಸ್ಟ್ರೋಕಿಂದ. ನೆಕ್ಸ್ಟ್ ರೇಸ್, ಸೊ ರೇಸ್ ಅಂತ ಹೇಳ್ತೀವಲ್ಲ, ಸೊ ಇದರಲ್ಲಿ ಬ್ಲ್ಯಾಕ್ ಪೀಪಲ್ಸ್ ಇರ್ತಾವೆಲ್ಲ. ಓಕೆ, ಸೊ ಬ್ಲ್ಯಾಕ್ ಪೀಪಲ್ಸಿಗೆ ಜಾಸ್ತಿ ಸ್ಟ್ರೋಕ್ ಆಗೋ ಚಾನ್ಸಸ್ ಇದೆ. ಮತ್ತು ಫ್ಯಾಮಿಲಿ ಹಿಸ್ಟ್ರಿ, ಸೊ ಮನೆಯಲ್ಲಿ ಮೊದಲು ಯಾರಿಗಾದರೂ ಅವರಿಗೆ ರಿಸ್ಕ್ ಇದ್ದರೆ ಅಥವಾ ಮೊದಲು ಮನೆಯಲ್ಲಿ ಯಾರಿಗಾದರೂ ಸ್ಟ್ರೋಕ್ ಇದ್ದರೆ ಅಂಥ ಪರಿವಾರದಲ್ಲಿ ಬೇರೆಯವರಿಗೆ ಬರೋ ಚಾನ್ಸಸ್ ಇರುತ್ತೆ. ಫ್ಯಾಮಿಲಿ ಹಿಸ್ಟ್ರಿ. ಓಕೆ, ಸೊ ತಂದೆಗಿದೆ ಅಂದರೆ ಮಗನಿಗೆ ಕೂಡ ಆಗಬಹುದು. ನೆಕ್ಸ್ಟ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ ಅಂದರೆ ಈ ರಿಸ್ಕ್ ಫ್ಯಾಕ್ಟರ್ಗಳು ನಿಮ್ಮ ಕಂಟ್ರೋಲಲ್ಲಿ ಇದ್ದಾವೆ. ಓಕೆ, ಸೊ ಇವುಗಳನ್ನು ನೀವು ಚೇಂಜ್ ಮಾಡಿಕೊಂಡ್ರೆ ನಿಮಗೆ ಸ್ಟ್ರೋಕ್ ಆಗೋ ಚಾನ್ಸಸ್ ಕಡಿಮೆ ಆಗುತ್ತೆ. ಫಸ್ಟ್ ಹೈಪರ್ ಟೆನ್ಷನ್. ಹೌದು ಸರ್, ಜಸ್ಟ್ ನೀವು ಇವಾಗ ನೋಡಿದ್ದೀವಿ, ಅಲ್ಲಿ ಏನಾಗಿತ್ತು ಅಲ್ಲಿ ಹೈಪರ್ ಟೆನ್ಷನ್ ಇತ್ತು, ಹೆಮೊರೇಜಿಕ್ ಶಾಕ್ ಕೂಡ ಆಗ್ತಾಯಿತ್ತು. ಹೈಪರ್ ಟೆನ್ಷನನ್ನು ನಾವು ಮೇಂಟೈನ್ ಮಾಡಿದರೆ ಏನಾಗುತ್ತೆ? ನಾರ್ಮಲ್ ಆಗಿ ನಾವು ಮೇಂಟೈನ್ ಮಾಡ್ಕೊಂಡು ಹೋದರೆ ಏನಾಗುತ್ತೆ? ಅಲ್ಲಿ ಸ್ಟ್ರೋಕ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ನೆಕ್ಸ್ಟ್ ಹಾರ್ಟ್ ಡಿಸೀಸ್ ಸಚ್ ಆ್ಯಸ್ ಏಟ್ರಿಯಲ್ ಫಿಬ್ರಿಲೇಷನ್. ಓಕೆ, ಏಟ್ರಿಯಲ್ ಫಿಬ್ರಿಲೇಷನ್ ಒಳಗಡೆ ಏನಾಗುತ್ತೆ ಅಂದರೆ ಇರ್ರೆಗ್ಯುಲರ್ ಹಾರ್ಟ್ ಬೀಟ್. ಓಕೆ, ಇರ್ರೆಗ್ಯುಲರ್ ಹಾರ್ಟ್ ಬೀಟ್ ಇರುತ್ತೆ. ಹಾರ್ಟ್ ಬೀಟ್ ಏನಾಗುತ್ತೆ? ಇರ್ರೆಗ್ಯುಲರ್ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಬ್ರೈನ್ ತನ ಏನು ಹೋಗೋದಿಲ್ಲ, ಬ್ಲಡ್ ಹೋಗೋದಿಲ್ಲ. ನೆಕ್ಸ್ಟ್ MI. ಓಕೆ, ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಒಳಗಡೆ ಏನಾಗುತ್ತೆ? ನಮ್ಮ ಬ್ಲಡ್, ಓಕೆ, ನಮ್ಮ ಹಾರ್ಟ್ ಏನು ಮಾಡೋದಿಲ್ಲ, ಜಾಸ್ತಿ ಬ್ಲಡನ್ನು ಪಂಪ್ ಮಾಡೋದಿಲ್ಲ, ಅದಕ್ಕೋಸ್ಕರ ಆಗುತ್ತೆ. ಮತ್ತು ಕಂಜನೆಟಲ್ ಹಾರ್ಟ್ ಡಿಫೆಕ್ಟ್. ಕಂಜನೆಟಲ್ ಅಂದರೆ ಬೈ ಬರ್ತ್. ಓಕೆ, ಕಂಜನೆಟಲ್ ಅಂದರೆ ಬೈ ಬರ್ತ್ ನಮ್ಮ ಹುಡುಗನ ಹತ್ರ ಅಥವಾ ಆ ಬೇಬಿ ಹತ್ರ ಏನಾಗಿದೆ? ಹಾರ್ಟಲ್ಲಿ ಪ್ರಾಬ್ಲಮ್ ಇದೆ. ಓಕೆ, ಹಾರ್ಟ್ ಡಿಫೆಕ್ಟ್ ಇದೆ, ಅದ್ರ ಸ್ಟ್ರಕ್ಚರ್ ಸರಿಯಾಗಿಲ್ಲ, ಫಂಕ್ಷನ್ ಸರಿಯಾಗಿ ಮಾಡ್ತಾ ಇಲ್ಲ. ಸೊ ಅಂಥ ಕೇಸಸಲ್ಲಿ ಕೂಡ ಏನಾಗ್ಬೋದು? CVA ಆಗ್ಬೋದು. ನೆಕ್ಸ್ಟ್ ಎಥಿರೋಸ್ಕ್ಲಿರೋಸಿಸ್ ಅಂದರೆ, ಸೊ ನಮ್ಮ ಬ್ಲಡ್ ವೆಸಲ್ಸ್ ಇರ್ತಾವೆಲ್ಲ. ಓಕೆ, ಬ್ಲಡ್ ವೆಸಲ್ ಒಳಗಡೆ ಏನು ಜಮಾ ಆಗುತ್ತೆ? ಪ್ಲೇಗ್. ಓಕೆ, ಪ್ಲೇಗ್ ಡಿಪಾಸಿಟ್ ಆಗುತ್ತೆ. ಪ್ಲೇಗ್ ಅಂದರೆ ವೇಸ್ಟ್ ಅಂತ ಅನ್ಬೋದು. ಓಕೆ, ಅಲ್ಲಿ ಏನಾಗ್ತಿದೆ? ಕೊಲೆಸ್ಟ್ರಾಲ್ ಬಂದು ಫ್ಯಾಟ್ ಬಂದು ಕೂಡ್ತಾ ಇದೆ. ಓಕೆ, ಕೊಲೆಸ್ಟ್ರಾಲ್ ಕೂಡ ಅಲ್ಲೇ ಬಂದು ಏನಾಗ್ತಾ ಇದೆ? ಡಿಪಾಸಿಟ್ ಆಗ್ತಾ ಇದೆ. ಅದರಲ್ಲಿ ಕ್ಯಾಲ್ಶಿಯಂ ಕೂಡ ಅಲ್ಲೇ ಬಂದು ಡಿಪಾಸಿಟ್ ಆಗ್ತಾ ಇದೆ. ಓಕೆ, ಮತ್ತು ಬೇರೆ ವೇಸ್ಟ್ ಕೂಡ ಬಂದು ಅಲ್ಲೇ ಏನಾಗ್ತಾ ಇದೆ? ಡಿಪಾಸಿಟ್ ಆಗ್ತಾ ಇದೆ. ಅದನ್ನು ನಾವು ಏನಂತ ಹೇಳ್ತೀವಿ? ಪ್ಲೇಗ್ ಅಂತ ಹೇಳ್ತೀವಿ. ಬ್ಲಡ್ ಕ್ಲಾಟ್ ಕೂಡ ಆಗ್ತಾ ಇದೆ ಅದೇ ಪ್ಲೇಸಲ್ಲಿ. ಓಕೆ, ಸೊ ಅದನ್ನು ನಾವು ಏನಂತ ಹೇಳ್ತೀವಿ? ಪ್ಲೇಗ್ ಅಂತ ಹೇಳ್ತೀವಿ. ಓಕೆ, ಬಿಲ್ಡಪ್ ಆಫ್ ಫ್ಯಾಟಿ ಡಿಪಾಸಿಟ್ ಪ್ಲೇಗ್. ಅದರಲ್ಲಿ ಜಾಸ್ತಿ ನಾವು ನೋಡಿದ್ರಾಗ ಫ್ಯಾಟಿ ಇರುತ್ತೆ ಅಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ. ಫ್ಯಾಟಿ ಡಿಪಾಸಿಟ್, ಅದನ್ನು ನಾವು ಏನಂತ ಹೇಳ್ತೀವಿ? ಪ್ಲೇಗ್ ಇನ್ ದಿ ಆರ್ಟ್ರೀಸ್. ಓಕೆ, ಸೊ ಬ್ಲಡ್ ವೆಸಲ್ಸ್ ಇದ್ದಾವೆ, ಆರ್ಟ್ರಿ ಇದೆ, ಆರ್ಟ್ರಿ ಒಳಗಡೆ ಏನಾಗಿದೆ? ಇಲ್ಲಿ ಫ್ಯಾಟ್ ಡಿಪಾಸಿಟ್ ಆಗಿದೆ. ಅದನ್ನು ನಾವೇನಂತ ಹೇಳ್ತೀವಿ? ಎಥಿರೋಸ್ಕ್ಲಿರೋಸಿಸ್. ಓಕೆ, ಎಥಿರೋಸ್ಕ್ಲಿರೋಸಿಸ್ ಆದಾಗ ಅದು ಫ್ಯಾಟ್ ಇರುತ್ತೆ ಅಲ್ಲ, ಅದು ಏನು ಮಾಡುತ್ತೆ? ಬ್ಲಾಕ್ ಮಾಡುತ್ತೆ, ಅಬ್ಸ್ಟ್ರಕ್ಷನ್ ಮಾಡುತ್ತೆ ಬ್ಲಡ್ ಫ್ಲೋವನ್ನು. ನೆಕ್ಸ್ಟ್ ಡಯಾಬಿಟೀಸ್ ಮಿಲಿಟಸ್. ಹೌದು ಸರ್, ಡಯಾಬಿಟೀಸ್ ಮಿಲಿಟಸ್ ಇದ್ದಾಗ ಕೂಡ ನಮಗೆ ಏನಾಗ್ಬೋದು? ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಇನ್ಕ್ರೀಸ್ಡ್ ಸಿರಮ್ ಕೊಲೆಸ್ಟ್ರಾಲ್. ಹೌದು ಸರ್, ಜಸ್ಟ್ ನಾವು ಇವಾಗ ಓದಿದ್ದೀವಿ. ಸೊ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ ಆ ಪೇಷಂಟ್ಗೆ ಅಥೆರೋಸ್ಕ್ಲಿರೋಸಿಸ್ ಆಗೋ ಚಾನ್ಸಸ್ ಇದೆ, ಬ್ಲಡ್ ಕ್ಲಾಟ್ ಆಗೋ ಚಾನ್ಸಸ್, ಅಲ್ಲಿ ಪ್ಲೇಗ್ ಆಗೋ ಚಾನ್ಸಸ್ ಇದೆ. ಓಕೆ, ಅಥೆರೋಸ್ಕ್ಲಿರೋಸ್ ಆಗೋ ಚಾನ್ಸಸ್ ಇದೆ. ಅದು ಏನು ಮಾಡುತ್ತೆ? ಬ್ಲಡ್ ಫ್ಲೋವನ್ನು ಸ್ಟಾಪ್ ಮಾಡುತ್ತೆ. ನೆಕ್ಸ್ಟ್ ಸ್ಮೋಕಿಂಗ್. ಯಾರು ಜಾಸ್ತಿ ಸ್ಮೋಕಿಂಗ್ ಮಾಡ್ತಾರಲ್ಲ ಅವ್ರ ಬ್ಲಡ್ ವೆಸಲ್ಸ್ ಎಲ್ಲ ಏನಾಗ್ಬೋದು? ವೀಕ್ ಆಗ್ಬೋದು. ಮತ್ತು ಯಾರು ಟೊಬ್ಯಾಕೋ ಹ್ಯಾಬಿಟ್ಸ್ ಇದೆ ಅವ್ರಿಗೆ ಕೂಡ ಆಗುತ್ತೆ. ಆಲ್ಕೋಹಾಲ್ ಯಾರು ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರೆ ಅವ್ರಿಗೆ ಕೂಡ ಆಗುತ್ತೆ. ನೆಕ್ಸ್ಟ್ ಒಬೇಸಿಟಿ. ಓಕೆ, ಯಾರು ಜಾಸ್ತಿ ಒಬೇಸ್ ಇರ್ತಾರೆ ಎಲ್ಲ ಅವ್ರಿಗೆ ಏನಾಗುತ್ತೆ? ಹೈಪರ್ ಟೆನ್ಷನ್ ಆಗುತ್ತೆ. ಓಕೆ, ಸೊ ಹೈಪರ್ ಟೆನ್ಷನ್ ಆಗುತ್ತೆ, ಮತ್ತು ಹಾರ್ಟ್ ಪ್ರಾಬ್ಲಮ್ಸ್ ಎಲ್ಲ ಬರ್ತವೆ, ಮತ್ತು ಅವರಿಗೆ ಡಯಾಬಿಟೀಸ್ ಮಿಲಿಟಸ್ ಎಲ್ಲ ಬರ್ತವೆ. ಸೊ ಎಲ್ಲ ಏನಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾವೆ? ಸ್ಟ್ರೋಕ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾವೆ. ನೆಕ್ಸ್ಟ್ ಡಿಕ್ರೀಸ್ಡ್ ಫಿಸಿಕಲ್ ಆ್ಯಕ್ಟಿವಿಟಿ. ಸೊ ಒಂದು ವ್ಯಕ್ತಿ ಇದ್ದಾನೆ, ಆ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಾ ಇಲ್ಲ ಅಂದರೆ ಅವನಿಗೆ ಕೂಡ ಆಗೋ ಚಾನ್ಸಸ್ ಇದೆ. ನೆಕ್ಸ್ಟ್ ಬರ್ತ್ ಕಂಟ್ರೋಲ್ ಪಿಲ್ಸ್. ಓಕೆ, ಯಾವುದೇ ಒಂದು ವುಮನ್ ಇದ್ದಾಳೆ, ಬರ್ತ್ ಕಂಟ್ರೋಲ್ ಪಿಲ್ ಜಾಸ್ತಿ ಯೂಸ್ ಮಾಡಿದರೆ ಅಕ್ಕಿ ಕೂಡ ಏನಾಗೋ ಚಾನ್ಸಸ್ ಇದೆ? ಸ್ಟ್ರೋಕ್ ಆಗೋ ಚಾನ್ಸಸ್ ಇದೆ. ನೆಕ್ಸ್ಟ್ ಮೈಗ್ರೇನ್ ಹೆಡ್ಏಕ್ ಆರ್ ಅದರ್ ಇನ್ಫ್ಲಾಮೇಟರಿ ಕಂಡೀಷನ್ಸ್. ಓಕೆ, ಮೈಗ್ರೇನ್ ಹೆಡ್ಏಕ್ ಇದ್ದಾಗ ಕೂಡ ಆಗಬಹುದು. ಮತ್ತು ಇನ್ಫ್ಲಾಮೇಟರಿ ಕಂಡೀಷನ್ಸ್, ಅದರ್ ಇನ್ಫ್ಲಾಮೇಟರಿ ಕಂಡೀಷನ್ಸ್, ಬೇರೆ ಯಾವುದಾದ್ರೂ ಇನ್ಫ್ಲಾಮೇಟರಿ ಕಂಡೀಷನ್ಸ್ ಇದ್ದಾವೆ. ಓಕೆ, ಬ್ಲಡ್ ವೆಸಲ್ಸ್ ಇದ್ದಾವೆಲ್ಲ, ಬ್ಲಡ್ ವೆಸಲ್ ಒಳಗಡೆ ಇನ್ಫ್ಲಾಮೇಟರಿ ಕಂಡೀಷನ್ ಅವನಿಗೆ ಇತ್ತು ಅಂದರೆ ಏನಾಗ್ಬೋದು? ಇನ್ಫ್ಲಮೇಷನ್ ಆಗಿ ಬ್ಲಡ್ ಸಪ್ಲೈ ಸ್ಟಾಪ್ ಆಗಬಹುದು. ಓಕೆ, ಐ ಥಿಂಕ್ ನಿಮಗೆ ಕಾಸಸ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನಾವೇನು ನೋಡೋಣ? ಪ್ಯಾಥೋಫಿಸಿಯಾಲಜಿ. ಓಕೆ, ಸೊ ಪ್ಯಾಥೋಫಿಸಿಯಾಲಜಿ ಏನಿದೆ? ಸ್ಟ್ರೋಕ್ ಅಂದರೆ ಡ್ಯೂ ಟು ಕಾಸ್. ಓಕೆ, ಸೊ ಡ್ಯೂ ಟು ಕಾಸ್ ನಾವು ಇಲ್ಲಿ ಏನು ತೊಗೊಳ್ಳೋಣ? ಥ್ರೋಂಬಸ್. ಓಕೆ, ಥ್ರೋಂಬಸ್ ಏನಿದೆ ಸರ್? ಬ್ಲಡ್ ಕ್ಲಾಟ್ ಆಗಿದೆ. ಓಕೆ, ಸೊ ಏನಾಗಿದೆ? ಬ್ಲಡ್ ಕ್ಲಾಟ್ ಆಗಿದೆ. ಬ್ಲಡ್ ವೆಸಲ್ ಒಳಗಡೆ ಬ್ಲಡ್ ಕ್ಲಾಟ್ ಆಗಿದೆ. ಸೊ ಇದು ನಮ್ಮ ಬ್ಲಡ್ ವೆಸಲ್ ಇದೆ ಸರ್. ಓಕೆ, ಸೊ ಇದರೊಳಗಡೆ ಏನಿದೆ? ಬ್ಲಡ್ ಕ್ಲಾಟ್ ಆಗಿದೆ.
ಕ್ಲಾಟ್ ಆಗಿದೆ, ಅದು ಏನು ಮಾಡ್ತಾ ಇದೆ, ಬ್ಲಡ್ ಸಪ್ಲೈಯನ್ನು ಸ್ಟಾಪ್ ಮಾಡ್ತಾ ಇದೆ. ಓಕೆ, ಬ್ಲಡ್ ಸಪ್ಲೈಯನ್ನು ಸ್ಟಾಪ್ ಮಾಡ್ತಾ ಇದೆ. ನೆಕ್ಸ್ಟ್ ನೋಡೋಣ. ಓಕೆ, ಡ್ಯೂ ಟು ಕಾಸ್ ಏನು ತೊಗೊಂಡಿವಿ ನಾವು, ಥ್ರೋಂಬಸ್. ಓಕೆ, ಬ್ಲಡ್ ಕ್ಲಾಟ್ ಫಾರ್ಮೇಷನ್ ಆಗಿದೆ. ಪಾರ್ಷಿಯಲ್, ಅದು ಏನು ಮಾಡುತ್ತೆ, ಪಾರ್ಷಿಯಲ್ ಆರ್ OR. ಓಕೆ, ಪಾರ್ಷಿಯಲ್ ಆರ್ ಕಂಪ್ಲೀಟ್ ಅಬ್ಸ್ಟ್ರಕ್ಷನ್ ಆಫ್ ದಿ ಸೆರಿಬ್ರಲ್ ಬ್ಲಡ್ ಫ್ಲೋ. ಓಕೆ, ಸೊ ನಮ್ಮ ಸೆರಿಬ್ರಮ್ ಇದೆ, ನಮ್ಮ ಬ್ರೈನ್ ಪಾರ್ಟ್ ಇದೆಲ್ಲ, ಅಲ್ಲಿಗೆ ಬ್ಲಡ್ ಹೋಗುತ್ತೆ ಅಲ್ಲ, ಅದನ್ನು ಏನು ಮಾಡುತ್ತೆ, ಇದು ಬ್ಲಾಕ್ ಮಾಡುತ್ತೆ. ಸೊ ನೀವು ಇಲ್ಲಿ ಡಯಾಗ್ರಾಮಲ್ಲಿ ನೋಡ್ಬೋದು ಏನು ಮಾಡಿದೆ ಸರ್, ಬ್ಲಾಕ್ ಮಾಡಿದೆ. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಬ್ಲಾಕ್ ಮಾಡಿದಾಗ ನಮ್ಮ ಬ್ರೈನ್ ತನಕ ಜಾಸ್ತಿ ಬ್ಲಡ್ ಹೋಗೋದಿಲ್ಲ. ಜಾಸ್ತಿ ಬ್ಲಡ್ ಹೋಗ್ತಾ ಇಲ್ಲ ಅಂದರೆ ಅರ್ಥ ಏನು, ಇಸ್ಚೆಮಿಯಾ ಆಗಿದೆ. ಓಕೆ, ಇಸ್ಚೆಮಿಯಾ ಆಗಿದೆ ಅಂದರೆ, ಸೊ ಇಸ್ಚೆಮಿಯಾ ಆಗಿದೆ, ಅದರ ಹತ್ರ ಆಕ್ಸಿಜನ್ ಇಲ್ಲ, ಬ್ರೈನ್ ಹತ್ರ ಆಕ್ಸಿಜನ್ ಇಲ್ಲ ಮತ್ತು ಬ್ಲಡ್ ಫ್ಲೋ ಇಲ್ಲ ಅಂದರೆ ಏನಾಗುತ್ತೆ, ನೆಕ್ರೋಸಿಸ್. ಏನಾಗುತ್ತೆ, ನೆಕ್ರೋಸಿಸ್ ಅಂದರೆ ಡೆತ್ ಆಫ್ ಟಿಶ್ಯೂ ಆರ್ ಸೆಲ್. ಓಕೆ, ನಮ್ಮ ಬ್ರೈನ್ ಸೆಲ್ಸು, ನಮ್ಮ ಬ್ರೈನ್ ಟಿಶ್ಯೂ ಏನಾಗೋಕ್ಕೆ ಸ್ಟಾರ್ಟ್ ಆಗ್ತವೆ, ನೆಕ್ರೋಸಿಸ್ ಆಗೋಕ್ಕೆ ಸ್ಟಾರ್ಟ್ ಆಗ್ತವೆ ಇನ್ ದಿ ಅಫೆಕ್ಟೆಡ್ ಪಾರ್ಟ್ ಆಫ್ ದಿ ಬ್ರೈನ್. ಯಾವ ಪಾರ್ಟಿಗೆ ಬ್ಲಡ್ ಹೋಗ್ತಾ ಇಲ್ಲಲ್ಲ ಆ ಪಾರ್ಟ್ ಏನಾಗುತ್ತೆ, ನೆಕ್ರೋಸಿಸ್ ಆಗುತ್ತೆ, ಡೆತ್ ಆಗುತ್ತೆ. ಸೊ ಡೆತ್ ಆಗೋದಾಗ ಏನಾಗುತ್ತೆ ಅಂದರೆ, ಬ್ರೈನ್ ಸೆಲ್ ಟಿಶ್ಯೂ ಡಿಸ್ಫಂಕ್ಷನ್, ಅಂದರೆ ಬ್ರೈನ್ ಸೆಲ್ಸ್ ಇದ್ದಾವೆ, ನಮ್ಮ ಬ್ರೈನ್ ಟಿಶ್ಯೂ ಇದೆ, ಅದೇನಾಗುತ್ತೆ, ಡೆತ್ ಆಗಿದ್ಮೇಲೆ ಫಂಕ್ಷನನ್ನು ಕಳ್ಕೊಳ್ಬಿಡುತ್ತೆ. ನಮ್ಮ ಬ್ರೈನ್ ಏನು ಮಾಡೋದಿಲ್ಲ, ಫಂಕ್ಷನ್ ಮಾಡೋದಿಲ್ಲ. ನಮ್ಮ ಬ್ರೈನ್ ಫಂಕ್ಷನ್ ಮಾಡಲಾರ್ದಾಗ ನಮಗೆ ಏನು ಕಾಣ್ಬೋದು, ನ್ಯೂರಲಾಜಿಕಲ್ ಡೆಫಿಸಿಟ್, ಅಂದರೆ ನಮ್ಮ ನರ್ವಸ್ ಸಿಸ್ಟಮ್ ಏನಾಗುತ್ತೆ, ಕೆಲಸ ಮಾಡೋದಿಲ್ಲ. ನ್ಯೂರಲಾಜಿಕಲ್ ಡೆಫಿಸಿಟ್ ಅಂದರೆ ಅವನಿಗೆ ಮೂವ್ಮೆಂಟ್ ಮಾಡೋಕ್ಕಾಗೋದಿಲ್ಲ, ಮಾತು ಸರಿಯಾಗಿ ಆಗೋದಿಲ್ಲ, ಟಚನ್ನು ಫೀಲ್ ಮಾಡೋಕ್ಕಾಗೋದಿಲ್ಲ, ನ್ಯೂರಲಾಜಿಕಲ್ ಡೆಫಿಸಿಟ್ ಅಂತ ಹೇಳ್ತೀವಿ. ಓಕೆ, ನರ್ವಸ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಓಕೆ, ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕ್ಲಿನಿಕಲ್ ಫೀಚರ್ಸ್, ಡಯಾಗ್ನೋಸಿಸ್ ಮತ್ತು ಮ್ಯಾನೇಜ್ಮೆಂಟ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.